ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಾಳೆ ಇರುವ ಪಂದ್ಯ IPLನ ಇನಾಗ್ರೇಷನ್ ಪಂದ್ಯ ಅಂತಲೇ ಹೇಳಿಸಲ್ಪಡ್ತಿರುವಂಥ RCB ಮತ್ತು SRHನ ನಡುವಿನ ಪಂದ್ಯದ ಬಗ್ಗೆ ಇವತ್ತು ಪ್ರೀ ಮ್ಯಾಚ್ ಅನಾಲಿಸಿಸ್ನ ನೋಡೋಣ. ಯಾವ ತಂಡ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ, ಹಾಗೂ RCB ತಂಡ ಯಾರನ್ನ ಇಳಿಸ್ಬೋದು, ಹಾಗೂ SRH ತಂಡ ಯಾವ ರೀತಿ ಬಲಿಷ್ಠವಾಗಿದೆ ಅಂತ ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ಗೆ ಎಲ್ರಿಗೂ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಎಲ್ಲ ಬೆಲ್ ಐಕನ್ ಒತ್ತಿಬಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನಿಂದ ನಾನು ಪ್ರತಿಯೊಂದು IPL ಮ್ಯಾಚ್ನ ಒಂದು ಪ್ರೀ ಮ್ಯಾಚ್ ಆಗಿರ್ಬೋದು, ಅದಾದಮೇಲೆ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಎಲ್ಲ ಒಂದು ನಿಮ್ಮ ಮುಂದೆ ತಗೊಂಡ್ಬರೋಕ್ಕೆ ಇಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಟೈಮ್ನ ವೇಸ್ಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ತಿಳಿದಿರೋ ಹಾಗೆ ನಾಳೆ 28 ಮಾರ್ಚ್ 2026 ಅಲ್ವಾ, IPL 2026 ಒಂದು ಇನಾಗ್ರೇಷನ್ ಪಂದ್ಯ. ನಾಳೆ ಒಂದು ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇರತಕ್ಕಂಥದ್ದು ನಿಮ್ಮೆಲ್ಲರ ನೆಚ್ಚಿನ ತಂಡ ಆಗಿರ್ತಕ್ಕಂಥ ನಮ್ಮ ಬೆಂಗಳೂರಿನ, ನಮ್ಮ ಕರ್ನಾಟಕದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎದುರಿಸ್ತಾ ಇದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನ ತಂಡ. ಆ SRH ತಂಡ ಕೂಡ ಅಷ್ಟೊಂದು ವೀಕ್ ಅಂತಲೂ ಹೇಳಕ್ಕೆ ಬರೋದಿಲ್ಲ, ಸ್ಟ್ರಾಂಗ್ ಅಂತಲೂ ಹೇಳಕ್ಕೆ ಬರೋದಿಲ್ಲ. ಎರಡು ಒಂದು ರೀತಿ ಬ್ಯಾಲೆನ್ಸ್ ಇರ್ತಕ್ಕಂಥ ತಂಡನೇ ಅಂತಲೇ ಹೇಳ್ಬೋದು. ನಮ್ಮ RCB ತಂಡ ನಿಮಗೆಲ್ಲ ತಿಳಿದಿರೋ ಹಾಗೆ ಕೊನೆ ಬಾರಿ ಡಿಪೆಂಡಿಂಗ್ ಚಾಂಪಿಯನ್ ಆಗಿ ಬರ್ತಾ ಇದೆ, ಕೊನೆ ಬಾರಿ ಚಾಂಪಿಯನ್ ಆಗಿರ್ತಕ್ಕಂಥ ತಂಡ. ಈ ಬಾರಿ ಕೂಡ ಹಲವಾರು ಬದಲಾವಣೆಗಳನ್ನು ಮಾಡಿಬಿಟ್ಟು ಹಲವು ವ್ಯಕ್ತಿಗಳನ್ನು ಬೇರೆನ ತಗೊಂಡಿದ್ದಾರೆ, ಟೀಮ್ ಅನಾಲಿಸಿಸ್ನ ಮಾಡಿಬಿಟ್ಟು ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ನಾವು ನೋಡೋಣ ಈ ತಂಡಗಳು ಎಷ್ಟು ಮುಖಾಮುಖಿ ಆಗಿಬಿಟ್ಟು IPL ಹಿಸ್ಟ್ರಿನಲ್ಲಿ ಎಷ್ಟು ಸಲ ಈ ಎರಡು ತಂಡಗಳು ಪರಸ್ಪರ ವಿನ್ ಆಗಿದೆ ಅಂತ ನೋಡೋಣ. ಇಲ್ಲಿವರೆಗೂ 2008ರ IPLನಿಂದ SRH ತಂಡ ಮತ್ತು RCB ತಂಡ ಒಟ್ಟು 25 ಬಾರಿ ಕಣಕ್ಕೆ ಅಂದರೆ ಮುಖಾಮುಖಿ ಆಗಿದ್ದಾವೆ. ಅದರಲ್ಲಿ 13 ಬಾರಿ SRH ತಂಡ ವಿನ್ ಆಗಿದೆ. ಆದರೆ ನಮ್ಮ RCB ತಂಡ ಕೇವಲ 11 ಬಾರಿ ಮಾತ್ರ ವಿಜಯ ಆಗಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿ ಟೋಟಲ್ 25 ಪಂದ್ಯದಲ್ಲಿ ಈ ರೀತಿ ಫಲಿತಾಂಶ ಬಂದಿದೆ. ಬಟ್ ಕೊನೆಯ 2 ಪಂದ್ಯಗಳಲ್ಲಿ SRH ತಂಡನೇ ಜಯ ಸಾಧಿಸಿದೆ, ಅದರಲ್ಲಂತೂ ಒಪ್ಕೊಳ್ಬೇಕು. ಯಾಕಂದರೆ ಕೊನೆ 2 ಪಂದ್ಯದಲ್ಲಿ ಲಾಸ್ಟ್ ಟೈಮ್ ಆಗಿರ್ತಕ್ಕಂಥ 2025ನ IPLನಲ್ಲಿ ಹೈದರಾಬಾದ್ನಲ್ಲಿ ಆಡಿರ್ತಕ್ಕಂಥ ಒಂದು ಪಂದ್ಯದಲ್ಲಿ ಒಂದು ಹೈ ಸ್ಕೋರಿಂಗ್ ಗೇಮ್ ಇತ್ತು. ಜಿತೇಶ್ ಶರ್ಮಾ ಅವರ ರಜತ್ ಪಟಿದಾರ್ ಅವರು ನಿಮಗೆ ನೆನಪಿರೋ ಇಂಜೂರ್ ಆಗಿದ್ದರು. ಆ ಪಂದ್ಯದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಬಿಟ್ಟು ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ ವಹಿಸ್ಕೊಂಡಿದ್ರು. ಆ ಪಂದ್ಯನ ಸೋತಿತ್ತು. ಅದಕ್ಕಿಂತ ಹಿಂದಿನ ಪಂದ್ಯ ಲಾಸ್ಟ್ ಟೈಮ್ ಯಾವಾಗ RCB ಮತ್ತು SRH ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರ್ತಲ್ಲ 2024, ಆ ಪಂದ್ಯನ ಮರೆಯೋಕ್ಕಾಗೋದಿಲ್ಲ. ಯಾಕಂದರೆ ಆ ಒಂದು ಪಂದ್ಯದಲ್ಲಿ ಹೈ ಸ್ಕೋರಿಂಗ್ ಗೇಮ್ನ ನಾವು ನೋಡಿದ್ವಿ. IPL ಹಿಸ್ಟ್ರಿನಲ್ಲಿ 287 ರನ್ನು SRH ಅವರು ನಮ್ಮ ವಿರುದ್ಧ ನಮ್ಮ ಮನೆಯಲ್ಲೇ ಬಂದು ಹೊಡೆದೋಗಿದ್ದಾರೆ. ಆ ಒಂದು ಸೇಡನ್ನು ತೀರಿಸ್ಕೊಳ್ಳುತ್ತಾ RCB ಅಂತೇಳಿ ಇವಾಗ ಕಾದಬೇಕು. ಯಾಕಂದರೆ ಈ ಸಲ ನಮ್ಮ ಟೀಮ್ ಬ್ಯಾಲೆನ್ಸ್ ಆಗಿದೆ. ಅದು ಲಾಸ್ಟ್ ಎರಡು ಮ್ಯಾಚ್ಗಳಲ್ಲಿ ಹೈದರಾಬಾದ್ ಗೆದ್ದಿರ್ಬೋದು, ಬಟ್ ನಮ್ಮ ತಂಡ ಈ ಸಲ ನೋಡಿದರೆ ನಾವು ಚಾಂಪಿಯನ್ ತಂಡ ಇದ್ದೀವಿ. ರಾಯಲ್ ಚಾಲೆಂಜರ್ಸ್ ಇರ್ತಕ್ಕಂಥ ನಮ್ಮದೊಂದು ಚಾಂಪಿಯನ್ ತಂಡ. ಈ ಸಲ ಮಾತ್ರ ನಾವು SRHನ ಸೋಲ್ಸೋಕ್ಕೆ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇವಾಗ ಸ್ಟೆಪ್ ಬೈ ಸ್ಟೆಪ್ ಬಿಟ್ಟು ಯಾವ ಪ್ಲೇಯರ್ಸ್ ಅವೈಲಬಿಲಿಟಿ ಇದ್ದಾರೆ. ಇವಾಗ SRH ಕಡೆಯಿಂದ ನೋಡೋದಾದರೆ SRH ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಅವರು ಆಲ್ರೆಡಿ ಇನಾಗ್ರೇಷನ್ ಪಂದ್ಯ ಆಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ರೆಸ್ಟ್ ಕೊಟ್ಟುಬಿಟ್ಟು ಇಶಾನ್ ಕಿಶನ್ ಅವ್ರನ್ನ ಕ್ಯಾಪ್ಟನ್ಸಿ ಮಾಡಿರೋದನ್ನು ನಾವು ಆಗಲೇ ನೋಡಿದ್ದೀವಿ. ನಮ್ಮ ತಂಡದಲ್ಲಿ ಸಹ ಜೋಸ್ ಹ್ಯಾಸಲ್ವುಡ್ ಅವ್ರು ಆಡ್ತಾರಾ ಇಲ್ವಾ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಬಟ್ ನನ್ನ ಒಂದು ಪ್ಲೇಯಿಂಗ್ ಲೆವೆನ್ನ ನಾನು ಇಲ್ಲಿ ಇಡ್ತಾ ಇದ್ದೀನಿ ನೋಡಿ, SRH ಮತ್ತು RCBದು. ಮೊದಲು ನಮ್ಮ ತಂಡ RCB ಆಗಿರೋದ್ರಿಂದ RCBದ ಪ್ಲೇಯಿಂಗ್ ಲೆವೆನನ್ನು ನೋಡೋಣ. RCB ಪ್ಲೇಯಿಂಗ್ ಲೆವೆನಲ್ಲಿ ನನಗೆ ತಿಳಿದಿರೋ ಪ್ರಕಾರ ಇದು ಓಪನಿಂಗ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಇದ್ದೇ ಇರ್ತಾರೆ ಎನಿ ಡೇ. ಅವರು ಫಿಲ್ ಸಾಲ್ಟ್ ಅವರು ಫೇಲ್ ಆಗಲಿ ಬಿಡಲಿ, ಫಸ್ಟ್ ಚಾನ್ಸ್ ಮಾತ್ರ RCBದವರು ಫಿಲ್ ಸಾಲ್ಟ್ಗೆ ಆಡಿಸ್ತಾರೆ. ನಾವು ವಿರಾಟ್ ಕೊಹ್ಲಿ ಅಂತಂದರೂ ಬಿಡೋದೇ ಇಲ್ಲ. ಯಾವಾಗಲೂ ವಿರಾಟ್ ಕೊಹ್ಲಿನ ಓಪನಿಂಗ್ ಇರುತ್ತೆ, ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಅವರು ಬರ್ತಾರೆ. ಇವಾಗ RCBಲಿ ಕ್ವಶನ್ ಇರೋದು ನಿಮಗೆ ಎಲ್ಲರೂ ಕ್ವಶನ್ ಇರೋದು ಒಂದೇ, ನಂಬರ್ 3 ಯಾರು ಆಡ್ತಾರೆ? ಇದೇ ಒಂದು RCBದ ಬಿಗ್ಗೆಸ್ಟ್ ಚಾನ್ಸ್. ಯಾಕಂತಂದರೆ 2 ವಜ್ರಗಳಿದ್ದಾವೆ. ಇವಾಗ ದೇವದತ್ ಪಡಿಕ್ಕಲ್ ಆಗಿರ್ಬೋದು ಮತ್ತು ವೆಂಕಟೇಶ್ ಅಯ್ಯರ್ ಆಗಿರ್ಬೋದು, ಇಬ್ಬರೂ ಸಹ ಒಂದು ಒಳ್ಳೆ ಫಾರ್ಮಲ್ಲಿ ಇರ್ತಕ್ಕಂಥ ಪ್ಲೇಯರ್, ಒಳ್ಳೆ ರೆಪ್ಯುಟೇಷನ್ ಇರ್ತಕ್ಕಂಥ ಒಂದು ಪ್ಲೇಯರ್ಸ್ ಇದ್ದಾರೆ. ಇಲ್ಲೇ ನಮ್ಮ ಒಂದು RCBಗೆ ಇರ್ತಕ್ಕಂಥ ಒಂದು ದೊಡ್ಡ ತೊಂದರೆ ಅಂತಂದರೆ ನಂಬರ್ 3 ಯಾರನ್ನ ಆಡಿಸ್ತಾರೆ ಅನ್ನೋದು. ಬಟ್ ನನ್ನ ಪ್ರಕಾರ ಏನಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಪೇಸ್ ಬೌಲಿಂಗ್ಗೆ ಒಂದು ಹೆಲ್ಪ್ ಇರೋದ್ರಿಂದ 100% ಆಗಿ ನಾಳೆ ಒಂದು ಪಂದ್ಯದಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಆಡೋ ಚಾನ್ಸಸ್ ಇದೆ. ನನ್ನ ನಂಬರ್ 3 ಬಂದ್ಬಿಟ್ಟು ವೆಂಕಟೇಶ್ ಅಯ್ಯರ್. ಯಾಕೆ ಅಂತೇಳಿ ರೀಸನ್ ಹೇಳ್ತೀನಿ ನೋಡಿ. ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಮೀಡಿಯಂ ಪೇಸ್ ಫ್ರೆಂಡ್ಲಿ ಪಿಚ್ಚು ಆಗಿರೋದ್ರಿಂದ ನಮ್ಮ ಒಂದು ಬೌಲಿಂಗ್ ತಂಡದಲ್ಲಿ ವೆಂಕಟೇಶ್ ಅಯ್ಯರ್ ಅವರು 2 ಓವರ್ ಬೌಲಿಂಗ್ ಮಾಡುವಂಥ ಒಂದು ಬೌಲರು. ಅವರು ನಿಮ್ಗೆ ತಿಳಿದಿರೋ ಹಾಗೆ ಮೀಡಿಯಂ ಪೇಸ್ ಬೌಲಿಂಗ್ ಮಾಡ್ತಾರೆ. ಬಟ್ ದೇವದತ್ ಪಡಿಕ್ಕಲ್ನ ಆಡಿಸಿದ್ರೆ ಏನಾಗುತ್ತೆ ಅಂದರೆ ಅವರು ಬೌಲಿಂಗ್ ಮಾಡಲ್ಲ, ಬ್ಯಾಟಿಂಗ್ ಒಂದೇ ಆಡ್ತಾರೆ. ಅದಕ್ಕಾಗಿ ವೆಂಕಟೇಶ್ ಅಯ್ಯರ್ ಅವ್ರದ್ದು ಏನಾದರೂ ಬೇರೆ ಬೌಲರ್ಸ್ ಎಕ್ಸ್ಪೆನ್ಸಿವ್ ಆದರೆ
ಯಾರಾದರೂ ಒಂದು ಬೌಲರ್ಗೆ ಆಬ್ಡೆ ಇದ್ದೇ ಇರುತ್ತೆ. ಅದಕ್ಕಾಗಿ ಅವ್ರನ್ನ ಕವರಪ್ ಮಾಡೋದಕ್ಕೋಸ್ಕರ ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮೀಡಿಯಂ ಪೇಸ್ ಫ್ರೆಂಡ್ಲಿ ಇರೋದ್ರಿಂದ ಫಸ್ಟ್ ಮ್ಯಾಚು ನಾನು ವೆಂಕಟೇಶ್ ಅಯ್ಯರ್ ಜೊತೆ ಹೋಗ್ತೀನಿ. ಆಮೇಲೆ ನಂಬರ್ 3 ವೆಂಕಟೇಶ್ ಅಯ್ಯರ್ ಅವರು ಆಡಿದ್ರೆ, ನಂಬರ್ 4ಅಲ್ಲಿ ನಮ್ಮ ಕ್ಯಾಪ್ಟನ್ನು ರಜತ್ ಪಟಿದಾರೆ ಆಡ್ತಾರೆ. ಅವರಂತರೂ ಫಿಕ್ಸ್ ಇರ್ತಾರೆ, ಕ್ಯಾಪ್ಟನ್ ಇದ್ದಾರೆ, ಲಾಸ್ಟ್ ಟೈಮ್ ವಿನ್ನಿಂಗ್ ಕ್ಯಾಪ್ಟನ್ನು, ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ. ಮೊನ್ನೆ ಪ್ರಾಕ್ಟೀಸ್ ಮ್ಯಾಚಲ್ಲಿ 20 ಬಾಲ್ಸಲ್ಲಿ ಏನೋ ಸಮಥಿಂಗ್ 70 ರನ್ಸ್ ಸಮಥಿಂಗ್ ಹೊಡೆದಿದ್ದಾರೆ, ಒಳ್ಳೆ ಫಾರ್ಮಲ್ಲಿದ್ದಾರೆ. ಅದಾದಮೇಲೆ ನಂಬರ್ 5 ಬಂದುಬಿಟ್ಟು ಜಿತೇಶ್ ಶರ್ಮಾ. ಎಲ್ರಿಗೂ ಗೊತ್ತಿದೆ ನಮ್ಮ ವಿಕೆಟ್ ಕೀಪರು ಯಾವ ರೀತಿ ವಿಕೆಟ್ ಕೀಪಿಂಗ್ನ ಮಾಡ್ತಾರೆ ಅಥವಾ ಅವರು ಎಷ್ಟು ಒಂದು ಪವರ್ ಇದೆ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಜಿತೇಶ್ ಶರ್ಮಾ ನಂಬರ್ 5 ಆಡ್ತಾರೆ. ನಂಬರ್ 6 ಬಂದುಬಿಟ್ಟು ಟಿಮ್ ಡೇವಿಡ್ ಅವರು, ಫಿನಿಷರ್ ಅಂತ ಹೆಸರಾಗಿರ್ತಕ್ಕಂಥ. ಲಾಸ್ಟ್ ಇಯರ್ ನೀವು ಟಿಮ್ ಡೇವಿಡನ್ನ ನೋಡೇ ಇದ್ದೀರಾ, ಯಾವ ರೀತಿ ಫಿನಿಷ್ ಮಾಡಿದ್ರು ನಮಗೆ ಗೇಮ್ಗಳಂತ ಹೇಳ್ಬಿಟ್ಟು. ನಂಬರ್ 6ಅಲ್ಲಿ ಒಂದು ಟಿಮ್ ಡೇವಿಡ್ ಅವರು ಆಡಿದ್ರೆ, ನಂಬರ್ 7ಅಲ್ಲಿ ಬಿಟ್ವೀನ್ ಕೃಣಾಲ್ ಪಾಂಡ್ಯ ಅಥವಾ ನಂಬರ್ 8ಅಲ್ಲಿ ಇವರು ರೊಮಾರಿಯೋ ಶಫರ್ಡ್. ಅಂದರೆ ಓವರ್ಸ್ ಮುಖಾಂತರ ಅವರಿಬ್ಬರನ್ನ ಯೂಸ್ ಮಾಡ್ತಾರೆ. ನಂಬರ್ 7 ಮತ್ತು ನಂಬರ್ 8ಅಲ್ಲಿ ಇವರು ಕೃಣಾಲ್ ಪಾಂಡ್ಯ ಮತ್ತು ರೊಮಾರಿಯೋ ಶಫರ್ಡ್ ಅವರು ಆಡ್ತಾರೆ ಇಬ್ಬರು. ಅದಾದಮೇಲೆ ನಂಬರ್ 8 ಆಯಿತು. ನಂಬರ್ 9ಅಲ್ಲಿ ನಾನು ಭುವನೇಶ್ ಕುಮಾರ್ನ ಆಡಿಸ್ತೀನಿ. ನಂಬರ್ 9ಅಲ್ಲಿ ಭುವನೇಶ್ವರ್ ಕುಮಾರು. ನಂಬರ್ 10ನಲ್ಲಿ ಇವರು ಆಡ್ತಾರೆ, ಜೇಕಬ್ ಡಫಿ ಅವರು ಆಡ್ತಾರೆ. ನಂಬರ್ 11ಅಲ್ಲಿ ಮಂಗೇಶ್ ಯಾದವ್ ಅಂತೇಳಿ ಆಡ್ತಾರೆ. ಇವಾಗ ಜೇಕಬ್ ಡಫಿನೇ ಯಾಕೆ ಆಡ್ತಾರಪ್ಪ ನಂಬರ್ 10ನಲ್ಲಿ ಅಂತಂದರೆ, ಜೋಸ್ ಹ್ಯಾಸಲ್ವುಡ್ ಅವರು ಇನ್ನು ನಿನ್ನೆ ತಾನೇ ಇಳಿದಿದ್ದಾರೆ ನಮ್ಮ ಒಂದು ಬೆಂಗಳೂರು ತಂಡಕ್ಕೆ. ಅದಕ್ಕಾಗಿ ಅವ್ರನ್ನ ಚೆನ್ನೈ ಮ್ಯಾಚ್ಗೆ ಇದೆಯಲ್ಲ ಏಪ್ರಿಲ್ 5ನೇ ತಾರೀಕು, ಅಲ್ಲಿ ಇಳಿಸೋ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕಾಗಿ ಅವ್ರಿಗೆ ರೆಸ್ಟ್ ಕೊಡೋ ಒಂದು ನಿಟ್ಟಿನಲ್ಲಿ ಈ ಒಂದು SRHನ ವಿರುದ್ಧ ಜಾಸ್ತಿ ಪರ್ಸೆಂಟೇಜ್ ಅಂತಂದರೆ ಜೇಕಬ್ ಡಫಿನೇ ಆಡ್ತಾರೆ ಅವರು ಕೂಡ. ಮತ್ತು ನಂಬರ್ 11ಅಲ್ಲಿ ಮಂಗೇಶ್ ಯಾದವ್. ಯಾಕಂದರೆ ನಿಮ್ಮ ಲಾಸ್ಟ್ ಇಯರ್ ನೋಡಿದ್ವಿ ಯಶ್ ದಯಾಳ್ ಅವರು ಆಡ್ತಿದ್ರು. ಯಶ್ ದಯಾಳ್ ಅವರು ಒಂದು ಪರ್ಸ್ನಲ್ ರೀಸನ್ನಿಂದ ಅವರು ನಮ್ಮ RCBಗೆ ಈ ವರ್ಷ ಆಡ್ತಾ ಇಲ್ಲ. ಅದಕ್ಕಾಗಿ ಅವ್ರು ರಿಪ್ಲೇಸ್ಮೆಂಟ್ ಆಗಿ 5 ಕೋಟಿ ಕೊಟ್ಟು ತೊಗೊಂಡಿರ್ತಕ್ಕಂಥ ಇವರು ಮಂಗೇಶ್ ಯಾದವ್ನ ಆಡಿಸ್ತಾರೆ. ಅವ್ರು ಲೆಫ್ಟ್ ಆರ್ಮ್ಸ್ ಮೀಡಿಯಂ ಪೇಸರ್ ಆಗ್ತಾರೆ ಮತ್ತು ಬ್ಯಾಟಿಂಗ್ ಕೂಡ ಚೆನ್ನಾಗಿ ಹೊಡಿತಾರೆ, ದೂರ 6ಅಲ್ಲಿ ಹೊಡಿತಾರೆ. ಇಷ್ಟು ನಂಬರ್ 11 ಅವ್ರಿಗೂ ನಮ್ಮ RCB ಪ್ಲೇಯಿಂಗ್ 11. ಮತ್ತು ಈ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಬರ್ತಾರೆ ಅಂತಂದರೆ ಸುಯೇಶ್ ಶರ್ಮಾನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾರೆ. ಸ್ಪಿನ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಸುಯೇಶ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಅವರು. ಅದಾದಮೇಲೆ ಇಲ್ಲಿ ಇನ್ನು SRH ಪ್ಲೇಯಿಂಗ್ 11ಅನ್ನು ನಾವು ನೋಡೋಣ. ನಮ್ಮ RCB ಪ್ಲೇಯಿಂಗ್ 11 ಇದು ಸ್ಟ್ರಾಂಗ್ ಆಗಿದೆ, ಇಷ್ಟೆಲ್ಲ ಇದೆ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವರೆಲ್ಲ ಬಂದ ಮೇಲೆ ಇನ್ನು SRH ಅವರು ಯಾವ ರೀತಿ ಪ್ಲೇಯಿಂಗ್ 11ನ ಮಾಡ್ಕೊತಾರೆ ಅಂತೇಳಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನಮ್ಮ RCB ಪ್ಲೇಯಿಂಗ್ 11 ಇದು. ಇನ್ನು SRHಲ್ಲಿ ಒಂದು ರೀತಿ ಸ್ಟ್ರಾಂಗ್ ಕೂಡ ಇದೆ, ಅದೇನು ಅಷ್ಟೊಂದು ವೀಕ್ ಟೀಮ್ ಅಂತಲೇ ಇಲ್ಲ. ಅದನ್ನು ನಾವು ಯಾವುದೇ ತಂಡವನ್ನಾಗಲಿ ಅಪೋಸಿಟನ್ನು ಯಾವಾಗಲೂ ವೀಕ್ ಅಂತ ತಗೋಬಾರ್ದು. ಇನ್ನು SRH ಪ್ಲೇಯಿಂಗ್ 11 ನನ್ನ ಒಂದು ಪ್ರಕಾರ ನಾಳೆ ಯಾವ್ದಾದ್ರು ಆಡ್ಬೋದು ಅಂದರೆ, ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರು ಇಬ್ಬರು ಓಪನಿಂಗ್ ಇದ್ದೇ ಇರ್ತಾರೆ. ಅವರು ನೀವೆಲ್ಲ ನೋಡಿದ್ದಾರೆ, ಅವರು ಏನೇ ಇಬ್ಬರು ಸೆಟ್ಲ್ ಆದರೆ ಪಂದ್ಯನ ಒಂದು ಸೈಡ್ ಮಾಡಿಬಿಟ್ಟು ಧ್ವಂಸ ಮಾಡುವಂಥ ಪವರ್ ಪ್ಲೇಯಲ್ಲಿ ಇಬ್ಬರು ನುಗ್ಗಿ ಹೊಡೆಯುವಂಥ ಬ್ಯಾಟ್ಸ್ಮನ್ನು ಅವರಿಬ್ಬರು ಓಪನರ್ ಆಡ್ತಾರೆ. ಇನ್ನು ನಂಬರ್ 3ಅಲ್ಲಿ ಈ ಪಂದ್ಯಕ್ಕೆ ಕ್ಯಾಪ್ಟನ್ ಆಗಿರ್ತಕ್ಕಂಥ ಇಶಾನ್ ಕಿಶನ್ ಅವರು ಆಡ್ತಾರೆ. ಅವರು ನಂಬರ್ 3 ಅವರು ಒಂದು ಪರ್ಮನೆಂಟ್ ಸ್ಲಾಟ್ ಅಂತಲೇ ಹೇಳ್ಬೋದು. ಇನ್ನು ನಂಬರ್ 4ಅಲ್ಲಿ ಇದು ರಾಕ್ಷಸ ಅಂತ ಹೆಸರಾಗಿರ್ತಕ್ಕಂಥ ಆಂಡ್ರಿಸ್ ಕ್ಲಾಸನ್ ಅವರು ಆಡ್ತಾರೆ. ಅವರು ಸ್ಪಿನ್ಗೆ ಅಟ್ಯಾಕ್ ಮಾಡುವಂಥ ಒಂದು ಬ್ಯಾಟ್ಸ್ಮನ್ನು. ನಂಬರ್ 4ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಅವರೇ ಆಡುವಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ. ಇನ್ನು ನಂಬರ್ 5 ಬಂದುಬಿಟ್ಟು ಲಿರಿಂಗ್ಸ್ಟನ್ ಅಂತ ಆಡಿಸ್ಬೋದು ಅವರು. ಯಾಕಂದರೆ 12 ಕೋಟಿ ಕೊಟ್ಬಿಟ್ಟು ತೊಗೊಂಡಿರ್ತಕ್ಕಂಥ ಪ್ಲೇಯರ್. ಲಾಸ್ಟ್ ಟೈಮಲ್ಲಿ RCBಗೆ ಆಡಿರ್ತಕ್ಕಂಥ ಒಂದು ಲಿರಿಂಗ್ಸ್ಟನ್ ಅವರು. ನಮ್ಗೆ ಗೊತ್ತಿದೆ ನಮ್ಮ ಎಕ್ಸ್ ಪ್ಲೇಯರ್ ಯಾರೇ ಆಗಿರಲಿ, ಪ್ಲೇಯರ್ ಆಗಿರಲಿ ಯಾವುದೇ ಆಗಿರಲಿ, ಪ್ರತಿ ಸಲ ನಮ್ಮ RCBಗೆ ಎಕ್ಸ್ ಪ್ಲೇಯರ್ ಅಂತ ಬಂದರೆ ಅವರು ಹೊಡೆದಿರೋ ನಾವು ನೋಡಿದ್ದೀವಿ. ಬಟ್ ಈ ನಾಳೆ ಮ್ಯಾಚಲ್ಲಿ ನಮ್ಮ ಎಕ್ಸ್ ಪ್ಲೇಯರ್ ನಮ್ಗೆ ಹೊಡೆದೇ ಇರಲಿ ಅಂತ ನಾವು ನೋಡ್ತೀವಿ. ಇನ್ನು ನಂಬರ್ 6 ಬಂದುಬಿಟ್ಟು ನಿತೀಶ್ ಕುಮಾರ್ ರೆಡ್ಡಿಗೆ ಆಡಿಸ್ಬೋದು ಅವರು ಪ್ರಾಬಬ್ಲಿ. ಯಾಕಂದರೆ ಅವರು ಒಂದು ಒಳ್ಳೆ ಫೈಂಡ್, ಅವರು ಒಂದು 3 ವರ್ಷದಿಂದ SRHಗೆ ಕಂಟಿನ್ಯೂ ಆಗಿ ಆಡ್ತಾ ಇದ್ದಾರೆ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ನಂಬರ್ 6ಅಲ್ಲಿ ಆಡಿದ್ರೆ, ಇನ್ನು ನಂಬರ್ 7ಅಲ್ಲಿ ಯಂಗ್ಸ್ಟರ್ ಆಗಿರ್ತಕ್ಕಂಥ ಅನಿಕೇತ್ ವರ್ಮಾ ಆಡ್ತಾರೆ. ಅದಾದಮೇಲೆ ನಂಬರ್ 9ಅಲ್ಲಿ ಹರ್ಷ್ ದುಬೆ ಅಂತ ಅಂದ್ಬಿಟ್ಟು ಹರಿಯಾಣ ಆಲ್ರೌಂಡರು ಅವರು ಆಡ್ತಾರೆ. ಅದಾದಮೇಲೆ ಬೆನ್ ಕಾರ್ಸ್ ಆಡ್ಬೋದು ಅವರ ಒಂದು ಜಾಗದಲ್ಲಿ. ಯಾರೋ ಒಂದು ಜಾಗದಲ್ಲಿ ಅಂತಂದರೆ ಅವರು ಪ್ಯಾಟ್ ಕಮಿನ್ಸ್ ಅವರು ರೆಸ್ಟ್ ತೊಗೊತಿದ್ರಲ್ಲ, ಅವ್ರ ಜಾಗದಲ್ಲಿ ಬೆನ್ ಕಾರ್ಸ್ನ ಆಡಿಸ್ತಾರೆ ಅವರು. ಅದಾದಮೇಲೆ ಹರ್ಷಲ್ ಪಟೇಲು, ಶಿವಮ್ಮಾವಿ ಇಷ್ಟು 3 ಪೇಸರ್ನ ಆಡಿಸ್ತಾರೆ ಅವರು. ಪೇಸ್ ಅಟ್ಯಾಕಲ್ಲಿ ಬೆನ್ ಕಾರ್ಸ್ ಇದ್ದಾರೆ, ಹರ್ಷಲ್ ಪಟೇಲ್ ಇದ್ದಾರೆ, ಶಿವಮ್ಮಾವಿ ಇದ್ದಾರೆ. ಸ್ಪಿನ್ನಲ್ಲಿ ಹರ್ಷ್ ದುಬೆ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ಗೆ ಇವರು ಡಿಪೆಂಡ್ ಆಗಿದ್ದಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ವಿಷಯಕ್ಕೆ ಬಂದರೆ, ಇಲ್ಲಿ ಚಿನ್ನಸ್ವಾಮಿಲಿ 4 ಮೀಡಿಯಂ ಪೇಸರ್ ಒಂದು ಅವಶ್ಯಕತೆ ಇರೋದರಿಂದ ಇವರು ಮೋಸ್ಟ್ ಪ್ರಾಬಬ್ಲಿ ಜಯದೇವ್ ಉನಾದ್ಕಟ್ಟನ್ನು ಕನ್ಫರ್ಮ್ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರ್ತಾರೆ. ಇದು ನಮ್ಮ ಒಂದು SRHನ ಒಂದು ಪ್ಲೇಯಿಂಗ್ 11. ಇವಾಗ ಎರಡು ಟೀಮ್ದು ಕಂಪೇರ್ ಮಾಡಿ ನೋಡೋಣ. ಅಂದರೆ ಯಾವ ಟೀಮಲ್ಲಿ ಜಾಸ್ತಿ ಪವರ್ ಇದೆ, ಇದಕ್ಕೆ ಕಂಪೇರ್ ಮಾಡಿದರೆ ಯಾರು ಜಾಸ್ತಿ ಹೊಡಿಬೋದು ಅಂತೇಳಿ ಪ್ರತಿಯೊಂದು ನೋಡೋಣ. ಇವಾಗ ಪ್ಲೇಯಿಂಗ್ 11 ವೈಸ್ ಎರಡನ್ನ ಕಂಪ್ಯಾರಿಸನ್ ಮಾಡೋಣ. ಇವರಲ್ಲಾಗಿ ಬ್ಯಾಟಿಂಗ್ ಯಾವ್ದು ಚೆನ್ನಾಗಿದೆ, ಬೌಲಿಂಗ್ ಯಾವ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ, ಟಾಪ್ ಆರ್ಡರ್ ಬಂದ್ಬಿಟ್ಟು RCBದು ಸಾಲಿಡ್ ಆಗಿದೆ. ಬಟ್
ಟಾಪ್ ಆರ್ಡರಲ್ಲಿ ಟಾಪ್ 3ಲಿ ನನಗನ್ಸಿದ ಮಟ್ಟಿಗೆ ಆರ್ ಸಿ ಬಿಗಿನ್ನ ಇದು SRH ಏನಿದೆಯಲ್ಲ ಟಾಪ್ 3 ಅದು ನನಗೆ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿದೆ. ಮತ್ತು ಮಿಡಲ್ ಆರ್ಡರಲ್ಲಿ ಆರ್ ಸಿ ಬಿನ ಬೀಟ್ ಮಾಡೋರು ಯಾವುದೇ ಇಲ್ಲ. ಇಡೀ ಟೀಮ್ ಮುಂಬೈ ಇಂಡಿಯನ್ಸ್ ತಗೋರಿ ಯಾವುದೇ ತೆಗೆದು ಈ ಒಂದು ಸೀಸನಲ್ಲಿ ಲಾಸ್ಟ್ ಇಯರಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಮಿಡಲ್ ಆರ್ಡರಲ್ಲಿ ಆರ್ ಸಿ ಬಿನ ಒಂದು ಸೋಲ್ಸಂಥ ತಂಡ ಯಾವುದೇ ಇಲ್ಲ. ಇನ್ನು ಸ್ಪಿನ್ ಅಟ್ಯಾಕಲ್ಲಿ ನೋಡಿದರೆ ಸ್ಪಿನ್ನರಲ್ಲಿ ಎರಡೂ ಟೀಮ್ದು ಅಂಥ ಸ್ಟ್ರಾಂಗ್ ಅಂತ ಸ್ಪಿನ್ನರ್ ಏನಿಲ್ಲ. ಬಟ್ ಇರೋದರಲ್ಲಿ ನಮ್ಮ ಒಂದು ಆರ್ ಸಿ ಬಿ ತಂಡದ ಇಬ್ಬರು ಸ್ಪಿನ್ನರ್ ಆಗಿರ್ತಕ್ಕಂಥ ಇವರು ಕೃಣಾಲ್ ಪಾಂಡ್ಯ ಮತ್ತು ಶ್ರೇಯಸ್ ಶರ್ಮಾ ಅವರು ಈ ಎರಡು ಕಡೆ ಇದ್ದರೆ, ಈ ಕಡೆ ಲಿವಿಂಗ್ಸ್ಟನ್ ಮತ್ತು ಹರ್ಷ್ ದುಬೆ ಇದ್ದಾರೆ. ಬಟ್ ಈ ಒಂದು ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ನೋಡಿದ್ರೆ ಆರ್ ಸಿ ಬಿದೇ ಜಾಸ್ತಿ ಬಲಗೈ ಇದೆ. ಯಾಕಂದರೆ ಕೃಣಾಲ್ ಪಾಂಡ್ಯ ನಿಮಗೆಲ್ಲ ಗೊತ್ತಿರೋ ಎಕ್ಸ್ಪೀರಿಯನ್ಸ್ ಬೌಲರು, ಮತ್ತು ಇದು ಶ್ರೇಯಸ್ ಶರ್ಮಾ ಯಂಗ್ ಲೆಗ್ ಸ್ಪಿನ್ನರು, ತುಂಬ ಚೆನ್ನಾಗಿ ಗೂಗ್ಲಿಗಳ ಆಡ್ತಾನೆ. ಇನ್ನು ಮೀಡಿಯಂ ಪೇಸ್ ವಿಚಾರದಲ್ಲಿ ಬಂದರೆ ನಮ್ಮ ಕಡೆ ಆರ್ ಸಿ ಬಿ ಕಡೆ ಮೀಡಿಯಂ ಪೇಸರ್ಸ್ 4 ಜನ ಇದ್ದಾರೆ. ರೊಮಾರಿಯೋ ಶೆಫರ್ಡ್ ಆಗಿರ್ಬೋದು, ಅದಾದಮೇಲೆ ಮಂಗೇಶ್ ಯಾದವ್ ಇದ್ದಾರೆ, ಜೇಕಬ್ ಡಫಿ ಇದ್ದಾರೆ, ಮತ್ತು ಭುವನೇಶ್ವರ್ ಕುಮಾರ್ ಇದ್ದಾರೆ. ಈ ಕಡೆ ಮೀಡಿಯಂ ಪೇಸರ್ ಬಂದುಬಿಟ್ರೆ ಬೆನ್ ಕಾರ್ಸ್ ಅಂತ ಹೇಳಿದ್ದಾರೆ, ಇವರು ಇಂಗ್ಲೆಂಡ್ ತಂಡದ ಆಡಿರ್ತಕ್ಕಂಥ ಒಂದು ಮೀಡಿಯಂ ಪೇಸರು. ಅದಾದಮೇಲೆ ಹರ್ಷಲ್ ಪಟೇಲ್ ಇದ್ದಾರೆ, ಶಿವಮ್ ಮಾವಿ ಮತ್ತು ಜಯದೇವ್ ಉನಾದ್ ಕಟ್ಟಿದ್ದಾರೆ. ಬಟ್ ಎರಡೂ ತಂಡದ ಒಂದು ಪೇಸ್ ಅಟ್ಯಾಕ್ನ ನಾವು ನೋಡಿದ್ರೆ ನನಗೆ ಯಾಕೋ ಇಲ್ಲಿ ಆರ್ ಸಿ ಬಿ ತಂಡದ ಪೇಸ್ ಅಟ್ಯಾಕ್ ಭಾಳ ಚೆನ್ನಾಗಿದೆ ಈ ಸೀಸನ್. ಲಾಸ್ಟ್ ಸೀಸನಿಂದ ನೀವು ನೋಡ್ಬೋದು. ಯಾಕಂದರೆ ಭುವನೇಶ್ ಕುಮಾರ್ ಎಕ್ಸ್ಪೀರಿಯನ್ಸ್ ಅಂತ ಪ್ಲೇಯರು, ಜೇಕಬ್ ಡಫಿ ವರ್ಲ್ಡಲ್ಲಿ ನಂಬರ್ 2nd ರ್ಯಾಂಕ್ ಹೊಂದಿರತಕ್ಕಂಥ ಒಂದು ಬೌಲರ್ ಆಗಿದ್ದಾರೆ. ಇನ್ನು ಮಂಗೇಶ್ ಯಾದವ್ ಒಬ್ಬರು ಯಂಗ್ ಬೌಲರು, ಅವರು ಕೂಡ ಒಂದು ಲೆಫ್ಟ್ ಆರ್ಮ್ ಪೇಸ್ನ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಇನ್ನು ಓವರಾಲ್ ಆಗಿ ಎರಡೂ ತಂಡದ ಒಂದು ನನ್ನ ಪ್ರಕಾರ ಅನಾಲಿಸಿಸ್ ನೋಡಿದರೆ ನಾಳೆ ಆರ್ ಸಿ ಬಿ ಗೆಲ್ಲುವಂಥ ಸಾಧ್ಯತೆ 100ಗೆ 70% ಆರ್ ಸಿ ಬಿಗೆ ಕೊಡ್ತೀನಿ. ಇನ್ನು 30% ಬಂದ್ಬಿಟ್ಟು SRHಗೆ ಕೊಡ್ತೀನಿ. ಯಾಕಂದರೆ 30% ಯಾಕಂದರೆ ಲಾಸ್ಟ್ 2 ಪಂದ್ಯಗಳಲ್ಲಿ SRH ವಿಜಯ ಸಾಧಿಸಿದೆ. ಹಾಗೆ ಅವ್ರ ತಂಡ ಕೂಡ ಟಾಪ್ ಆರ್ಡರ್ ಚೆನ್ನಾಗಿದೆ. ಬಟ್ ನಮ್ಮ ಆರ್ ಸಿ ಬಿಗೆ 70% ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಆರ್ ಸಿ ಬಿ ಡಿಪೆಂಡಿಂಗ್ ಚಾಂಪಿಯನ್ ಇದೆ, ಲಾಸ್ಟ್ ಸೀಸನಲ್ಲಿ ವಿನ್ ಆಗಿರ್ತಕ್ಕಂಥ ಟೀಮು. ಹಾಗೂ ಅದೇ ರೀತಿ ಏನಂತಂದರೆ ನಮ್ಮ ಒಂದು ತಂಡದ ಬ್ಯಾಟಿಂಗು ಹಾಗೂ ಬೌಲಿಂಗ್ ಎರಡೂ ಬ್ಯಾಲೆನ್ಸ್ ಆಗಿದೆ. ಬಟ್ ಇಲ್ಲಿ SRH ನೋಡಿದರೆ ಅವರು 300 ಹೊಡೆಯೋ ಬ್ಯಾಟಿಂಗ್ ಕೆಪಾಸಿಟಿ ಇದೆ, ಬಟ್ 300 ಹೊಡೆಸ್ಕೊಳ್ಳೋ ಥರ ಬೌಲಿಂಗ್ ಕೂಡ ಇದೆ ಅವ್ರದ್ದು. ಅಲ್ಲಿ ಬೌಲಿಂಗಲ್ಲಿ ಯಾವುದೇ ರೀತಿ ಒಬ್ಬ ಹೆಸರಾಗಿರ್ತಕ್ಕಂಥ ಬೌಲರ್ ಇಲ್ಲ. ಅದೇ ರೀತಿ ಏನಂತಂದರೆ ಅವರ ಒಂದು ತಂಡದ ನಾಯಕ ಆಗಿರ್ತಕ್ಕಂಥ ಪ್ಯಾಟ್ ಕಮಿನ್ಸ್ ಅವರು ಕೂಡ ಈ ಒಂದು ಪಂದ್ಯ ಆಡ್ತಾ ಇಲ್ಲ. ಅದಕ್ಕಾಗಿ ಅವರು ಬೌಲಿಂಗ್ ವೀಕ್ ಆಗಿರೋದ್ರಿಂದ ಆರ್ ಸಿ ಬಿಗೆ 70% ಮತ್ತು ಒಂದು SRHಗೆ 30% ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಫೈನಲ್ ಆಗಿ ಹೇಳ್ಬೇಕಂತಂದರೆ ಆರ್ ಸಿ ಬಿ ಮಾತ್ರ ನಾಳೆ ಗೆಲ್ಲುತ್ತೆ ಅಂತ ಹೇಳೋಣ. ನಿಮ್ಮ ಎಲ್ಲರ ತಂಡದ ಫೇವ್ರೇಟ್ ತಂಡ ಗೆದ್ದು ಬರಲಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಳೆದ ಪಂದ್ಯದಲ್ಲಿ ನಾವು ಯಾವ ರೀತಿ ಹೀನಾಯ ಸೋಲು ಮಾಡಿದ್ವಿ, ದಿನೇಶ್ ಕಾರ್ತಿಕ್ ಅವರ ಹೋರಾಟ 2024ರಲ್ಲಿ ಅಲ್ಲಿ ಇವರು ಹೆಡ್ ಹೊಡೆದಿರ್ತಕ್ಕಂಥ ಎಲ್ಲ ಒಂದು ನಮಗೆ ನೆನಪಿದೆ. ಆ ಒಂದು ಸೇಡನ್ನು ನಾಳೆ ತೀರಿಸ್ಕೊಳ್ಳುತ್ತೆ ಅಂತ ನಾನು ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಮತ್ತೊಂದು ಏನಂತಂದರೆ ಜೋಸ್ ಹ್ಯಾಸಲ್ವುಡ್ದ ಒಂದು ಇಂಜುರಿ ಅಪ್ಡೇಟನ್ನು ಕೇಳ್ತಾ ಇದ್ದೀನಿ. ಜೋಸ್ ಹ್ಯಾಸಲ್ವುಡ್ ಅವರಿಗೆ ಯಾವುದೇ ರೀತಿ ಇಂಜುರಿ ಇಲ್ಲ. ಈ ಪಂದ್ಯದಲ್ಲಿ ಅವರು ಹೀಗೆ ಬಂದಿರೋದ್ರಿಂದ ಈ ಪಂದ್ಯಕ್ಕೆ ರೆಸ್ಟ್ ಕೊಡುವಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ. ಈ ಕಡೆ ಪ್ಯಾಟ್ ಕಮಿನ್ಸ್ಗೂ ಕೂಡ ರೆಸ್ಟ್ ಇದೆ, ನಮ್ಮ ತಂಡದಲ್ಲಿ ಜೋಸ್ ಹ್ಯಾಸಲ್ವುಡ್ ಅವರು ಕೂಡ ರೆಸ್ಟ್ ಇದೆ. ಅದಕ್ಕಾಗಿ ಎರಡೂ ತಂಡ ಆ ತಂಡಕ್ಕೆ ಬಹಳ ಎಫೆಕ್ಟ್ ಆಗುತ್ತೆ. ಬಟ್ ನಮ್ಮ ತಂಡಕ್ಕೆ ಜೋಸ್ ಹ್ಯಾಸಲ್ವುಡ್ ಅವರ ಒಂದು ಅಂಥದ್ದೇನು ಆಗುತ್ತೋ ಇಲ್ಲೋ ಕಾದು ನೋಡೋಣ. ಇನ್ನು ನಾಳೆ ಪಂದ್ಯ ಇದೆ, ಎಲ್ಲರೂ ಪಂದ್ಯನ ಚೆನ್ನಾಗಿ ನೋಡೋಣ. ಎಲ್ಲರೂ ಆರ್ ಸಿ ಬಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಆರ್ ಸಿ ಬಿ ಕಟ್ಟರ್ ಅಭಿಮಾನಿ ಅಂತ ಹೇಳ್ಬಿಟ್ಟು ಇನ್ಮೇಲಿಂದ ನಾನು ಪ್ರತಿದಿನ IPLನ ಒಂದು ಅನಾಲಿಸಿಸ್ ಆಗಿರ್ಬೋದು, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಸು, ಅದಾದಮೇಲೆ IPL ಮ್ಯಾಚ್ ಆದಮೇಲೆ ಅನಾಲಿಸಿಸ್ ಎಲ್ಲ ಮಾಡ್ತೀನಿ. ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಎಲ್ಲರಲ್ಲಿ. ವೀಡಿಯೋನ ಕೊನೆವರೆಗೂ ನೋಡಿ, ಅದಾದಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ ಅಂತ ಹೇಳಿಬಿಟ್ಟು ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.